ಚೀನಾ ಪಾಕಿಸ್ತಾನಕ್ಕೆ ಭಾರತ ಖೆಡ್ಡ. ಸಮುದ್ರದಡಿಯಲ್ಲಿ ಕೇಬಲ್ ಬಲೆ. ಡಿಆರ್ಡಿಒ ಮಹಾ ಸಾಹಸ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ. ಸಮುದ್ರದ ಅಡಿಯಲ್ಲಿ ಶತ್ರುಗಳ ಉಪಟಳ ಹೆಚ್ಚಾಗ್ತಿದೆ. ಸಬ್ಮರೀನ್ ಇಟ್ಕೊಂಡು ಚೀನಾ ಪಾಕಿಸ್ತಾನಗಳು ಭಾರತಕ್ಕೆ ತಲೆನೋವು ತರೋಕೆ ಪ್ರಯತ್ನ ಮಾಡ್ತಿವೆ. ಇಂಥ ಹೊತ್ತಲ್ಲೇ ಭಾರತದ ಡಿಆರ್ಡಿಒ ದೊಡ್ಡ ಹೆಜ್ಜೆ ಇಟ್ಟಿದೆ. ವೈರಿಗಳ ಸಬ್ಮರೀನ್ಗಳನ್ನ ಬೇಟೆಯಾಡೋಕೆ ಅವು ಬರೋ ದಾರಿಯಲ್ಲೇ ಕೇಬಲ್ ಹಾಕೋಕೆ ಮುಂದಾಗಿವೆ. ಸೀ ಬೆಡ್ ಕೇಬಲ್ ಅನ್ನೋ ಹೊಸ ಸಿಸ್ಟಮ್ ಡೆವಲಪ್ ಮಾಡ್ತಿದ್ದು ನೇವಿಯ ಪಾಲಿಗೆ ಇದು ಗೇಮ್ ಚೇಂಜರ್ ಆಗಲಿದೆ. ಭಾರತದ ಕರಾವಳಿ ಭದ್ರತೆಗೆ, ಶತ್ರುಗಳ ವಿರುದ್ಧದ ಸ್ಟ್ರಾಟಜಿಗೆ ಅವರ ಸಬ್ಮರೀನ್ ಹೊಡೆದುರುಳಿಸೋಕೆ ದೊಡ್ಡ ಆಯುಧವಾಗಿ ಕೆಲಸ ಮಾಡಲಿದೆ. ಹಾಗಿದ್ರೆ ಏನಿದು ಹೊಸ ಸಿಸ್ಟಮ್? ನೀರಿನಡಿಯಲ್ಲಿ ಇದನ್ನ ಹೇಗ್ ಹಾಕ್ತಾರೆ? ಚೀನಾ ಪಾಕ್ಗಳಿಗೆ ಇದು ಹೊಸ ತಲೆನೋವು ಹೇಗೆ? ಬನ್ನಿ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ಇಲ್ಲಿ ಭಾರತ ಈ ನೆಟ್ವರ್ಕ್ ಅನ್ನ ಯಾಕೆ ತರ್ತಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಎದುರಿಸ್ತಿರೋ ಅಪಾಯ ಏನು ಅಂತ ಗೊತ್ತಾಗ್ಬೇಕು. ಹಿಂದೂ ಮಹಾಸಾಗರ ಅನ್ನೋದು ಪ್ರಪಂಚದ ಅತಿ ದೊಡ್ಡ ವ್ಯಾಪಾರ ಮಾರ್ಗ. ಜಗತ್ತಿನ 42% ತೈಲ ಸಪ್ಲೈ ಆಗೋದು ಈ ರೂಟ್ನಲ್ಲಿ. ಚೀನಾದ ಎಕಾನಮಿ ಉಸಿರಾಡ್ತಿರೋದೇ ಈ ಹಿಂದೂ ಮಹಾಸಾಗರದ ಮೂಲಕ ಹೋಗೋ ಹಡಗುಗಳಿಂದ. 60% ಚೀನಾದ ವ್ಯಾಪಾರ ಮತ್ತು 80% ತೈಲ ಸಪ್ಲೈ ಆಗೋದು ಇದೇ ರೂಟ್ನಿಂದ. ಆದ್ರೆ ಇಲ್ಲಿ ನಮ್ಮ ಭಾರತದ ನೇವಿದೆ ಕಂಟ್ರೋಲ್ ಇದೆ. ಇದನ್ನ ಸಹಿಸಿಕೊಳ್ಳಕ್ಕೆ ಆಗದೆ ಚೀನಾ ತನ್ನ ನೌಕಾಪಡೆ ಮೂಲಕ ಇಲ್ಲಿ ಎಂಟ್ರಿ ಕೊಡ್ತಿದೆ. ಚೀನಾ ಬರೀ ಹಡಗುಗಳನ್ನ ಮಾತ್ರ ಕಳಿಸ್ತಿಲ್ಲ, ಬದಲಾಗಿ ನೀರೊಳಗೆ ಮುಳುಗಿ ಬರೋ ಸೈಲೆಂಟ್ ಆಗಿ ಸಬ್ಮರೀನ್ಗಳನ್ನ ಬಿಡ್ತಿದೆ. ಚೀನಾ ಹತ್ರ ಈಗ ಟೈಪ್ 093 ಹಾಗೂ ಟೈಪ್ 094 ನಂತಹ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಸಬ್ಮರೀನ್ಗಳಿವೆ. ಇವು ನೀರೊಳಗಿಂದ ಆಚೆ ಬರದೆ ಸುಮಾರು 80-90 ದಿನಗಳವರೆಗೆ ಆಪರೇಷನ್ ಮಾಡ್ತವೆ. ಇನ್ನೊಂದ್ ಕಡೆ ಚೀನಾ ತಾನು ಮಾತ್ರ ಅಲ್ಲದೆ ತನ್ನ ಚೇಲಾ ಅಲಿಯಾಸ್ ಪಾಕಿಸ್ತಾನಕ್ಕೂ 8 ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ಗಳನ್ನ ರೆಡಿ ಮಾಡಿ ಕೊಡ್ತಿದೆ. ಇದರಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಟೆಕ್ನಾಲಜಿ ಇರೋದ್ರಿಂದ ಇವು ಕೂಡ ವಾರಗಟ್ಲೆ ಸಮುದ್ರದ ಆಳದಲ್ಲೇ ಅವಿತ್ಕೋಬಹುದು. ಮತ್ತೊಂದ್ ಕಡೆ ಶ್ರೀಲಂಕಾದ ಹಂಬಂಟೋಟ ಮತ್ತು ಮಾಲ್ಡೀವ್ಸ್ಗೆ ಚೀನಾದ ರಿಸರ್ಚ್ ಹಡಗುಗಳು ಭೇಟಿ ಕೊಡ್ತಿವೆ. ಸ್ನೇಹಿತರೆ, ಇವು ಸುಮ್ನೆ ರಿಸರ್ಚ್ ಮಾಡ್ತಿಲ್ಲ, ಬದಲಾಗಿ ಅವು ಸಮುದ್ರದ ತಳನ ಇಂಚಿಂಚಾಗಿ ಮ್ಯಾಪಿಂಗ್ ಮಾಡ್ತಿರೋ ಸ್ಪೈ ಶಿಪ್ಗಳು. ಅಂದ್ರೆ ನಮ್ಮ ಸಮುದ್ರದ ತಳ ಹೇಗಿದೆ, ಎಲ್ಲಿ ಬೆಟ್ಟಗಳಿವೆ, ಎಲ್ಲಿ ಕಂದಕಗಳಿವೆ ಅಂತ ಮ್ಯಾಪ್ ಮಾಡಿ ನಾಳೆ ಯುದ್ಧ ಬಂದ್ರೆ ತಮ್ಮ ಸಬ್ಮರೀನ್ಗಳು ಎಲ್ಲಿ ಅಡಗಿಕೊಳ್ಬೇಕು ಅಂತ ಚೀನಾ ಈಗ್ಲೇ ಡೇಟಾ ಕಲೆಕ್ಟ್ ಮಾಡ್ತಿವೆ. ಅಂದ್ರೆ ಪಶ್ಚಿಮದಲ್ಲಿ ಪಾಕಿಸ್ತಾನ, ಪೂರ್ವದಲ್ಲಿ ಚೀನಾ ಎರಡೂ ಕಡೆಯಿಂದ ಸಬ್ಮರೀನ್ಗಳನ್ನ ಬಿಟ್ಟು ಭಾರತದ ಸುತ್ತ ಒಂದು 2 ಫ್ರಂಟ್ ವಾರ್ ಥ್ರೆಟ್ ಕ್ರಿಯೇಟ್ ಆಗ್ತಿದೆ. ಇವುಗಳನ್ನ ಟ್ರ್ಯಾಕ್ ಮಾಡೋಕೆ ನಮ್ಮ ಹಡಗುಗಳು ಮತ್ತು P-8I ತರದ ವಿಮಾನಗಳು ಇವೆ ನಿಜ. ಆದ್ರೆ 24 ಗಂಟೆಯೂ ವರ್ಷ ಪೂರ್ತಿ ಇಡೀ ಹಿಂದೂ ಮಹಾಸಾಗರದಲ್ಲಿ ಹಡಗುಗಳನ್ನ ನಿಲ್ಲಿಸಿ ಕಾವಲು ಕಾಯೋದು ಪ್ರಾಕ್ಟಿಕಲ್ ಆಗಿ, ಆರ್ಥಿಕವಾಗಿ ಆಗದ ಕೆಲಸ. ಇದಕ್ಕೆ ನಮ್ಗೊಂದು ಪರ್ಮನೆಂಟ್ ಸೆನ್ಸಾರ್ ಸಿಸ್ಟಮ್ ಬೇಕೇ ಬೇಕು. ಅದಕ್ಕೆ ಈಗ ಡಿಆರ್ಡಿಒ ಹೊಸ ಕೇಬಲ್ ಹಾಕೋಕೆ ಮುಂದಾಗಿದೆ. ಇಲ್ಲಿ ನಿಮ್ಗೆ ಒಂದು ಡೌಟ್ ಬರ್ಬೋದು, ನಮ್ಮ ಹತ್ರ ಇರೋ ಅಡ್ವಾನ್ಸ್ಡ್ ರೇಡಾರ್ಗಳ ಮೂಲಕ ಈ ಸಬ್ಮರೀನ್ಗಳನ್ನ ಪತ್ತೆ ಹಚ್ಚೋಕೆ ಆಗಲ್ವಾ ಅಂತ. ಸ್ನೇಹಿತರೆ, ರೇಡಾರ್ಗಳು ಕೆಲಸ ಮಾಡೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ವಿದ್ಯುತ್ ಕಾಂತೀಯ ಅಲೆಗಳ ಮೂಲಕ. ಈ ಅಲೆಗಳು ಗಾಳಿಯಲ್ಲಿ ಲಕ್ಷಾಂತರ ಕಿಲೋಮೀಟರ್ ಈಸಿಯಾಗಿ ಹೋಗ್ತವೆ. ಆದ್ರೆ ನೀರಿನಲ್ಲಿ, ಅದರಲ್ಲೂ ಉಪ್ಪು ನೀರಿನಲ್ಲಿ ಈ ಅಲೆಗಳು ಕೇವಲ 1-2 ಮೀಟರ್ಗೆ ಕರಗಿ ಹೋಗ್ತವೆ. ಹಾಗಾಗಿ ಸಮುದ್ರದ ಆಳದಲ್ಲಿ ನಮ್ಮ ರೇಡಾರ್ಗಳಿಗೆ ಕಣ್ಣೇ ಕಾಣಲ್ಲ. ನೀರೊಳಗೆ ಕೆಲಸ ಮಾಡೋ ಏಕೈಕ ಟೆಕ್ನಾಲಜಿ ಅಂದ್ರೆ ಅದು ಸೋನಾರ್. ಅಂದ್ರೆ ಶಬ್ದದ ಅಲೆಗಳನ್ನ ಬಳಸೋದು. ಶಬ್ದ ಅನ್ನೋದು ಗಾಳಿಗಿಂತ ನೀರಿನಲ್ಲಿ 4.5 ಪಟ್ಟು ಸ್ಪೀಡ್ ಆಗಿ ಹೋಗುತ್ತೆ. ಇದರಲ್ಲೂ ಕೂಡ ಆಕ್ಟಿವ್ ಸೋನಾರ್ ಮತ್ತು ಪ್ಯಾಸಿವ್ ಸೋನಾರ್ ಅಂತ 2 ವೆರೈಟಿ ಇದೆ. ಆಕ್ಟಿವ್ ಸೋನಾರ್ ನಲ್ಲಿ ನಮ್ಮ ಹಡಗು ನೀರೊಳಗೆ ಒಂದು ದೊಡ್ಡ ಶಬ್ದನ ಬಿಡುತ್ತೆ. ಆ ಶಬ್ದ ಹೋಗಿ ಶತ್ರು ಸಬ್ಮರೀನ್ಗೆ ಬಡಿದು ಮತ್ತೆ ವಾಪಸ್ ಬರೋದನ್ನ ಲೆಕ್ಕ ಹಾಕಿ ಅದು ಎಲ್ಲಿದೆ ಅಂತ ಪತ್ತೆ ಮಾಡುತ್ತೆ. ಆದ್ರೆ ಇದೊಂಥರ ಕತ್ತಲಲ್ಲಿ ಟಾರ್ಚ್ ಬಿಟ್ಟ ಹಾಗೆ. ಟಾರ್ಚ್ ಬಿಟ್ಟವನು ಎಲ್ಲಿದ್ದಾನೆ ಅಂತ ಶತ್ರುವಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಇನ್ನು ಪ್ಯಾಸಿವ್ ಸೋನಾರ್ ಅಂದ್ರೆ ಕೇವಲ ಕಿವಿಯಿಟ್ಟು ಕೇಳಿಸ್ಕೊಳ್ಳೋದು. ನಾವು ಯಾವುದೇ ಶಬ್ದ ಮಾಡದೆ ಶತ್ರು ಸಬ್ಮರೀನ್ ಇಂಜಿನ್ ಸೌಂಡ್ ಅನ್ನ ಮಾತ್ರ ಕ್ಯಾಚ್ ಮಾಡೋದು. ಆದ್ರೆ ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಈ ಸಬ್ಮರೀನ್ಗಳು ಸಿಕ್ಕಾಪಟ್ಟೆ ಬುದ್ಧಿವಂತ. ಸಮುದ್ರದ ಆಳದಲ್ಲಿ ಥರ್ಮೋಕ್ಲೈನ್ ಅಂತ ಒಂದು ಪದರ ಇರುತ್ತೆ. ಸಮುದ್ರದ ಮೇಲ್ಭಾಗದ ನೀರು ಬಿಸಿಯಾಗಿರುತ್ತೆ. ಆಳಕ್ಕೆ ಹೋದಂತೆ ನೀರು ತಂಪಾಗುತ್ತೆ.
ಈ ಬಿಸಿ ಮತ್ತು ತಂಪಾದ ನೀರಿನ ಮಧ್ಯೆ ಇರೋ ಬಾರ್ಡರೇ ಥರ್ಮೋಕ್ಲೈನ್. ಈ ಪದರ ಶಬ್ದದ ಅಲೆಗಳನ್ನ ಬಾಗಿಸಿಬಿಡುತ್ತೆ ಅಥವಾ ರಿಫ್ಲೆಕ್ಟ್ ಮಾಡುತ್ತೆ. ಶತ್ರು ದೇಶದ ಸಬ್ಮರೀನ್ಗಳು ಸರಿಯಾಗಿ ಇದೇ ಪದರದ ಕೆಳಗಡೆ ಹೋಗಿ ಕೂತು ಬಿಡ್ತವೆ. ಆಗ ಮೇಲ್ಗಡೆಯಿಂದ ನಮ್ಮ ಹಡಗು ಸೋನಾರ್ ಬಿಟ್ರು ಅದು ಆ ತಂಪಾದ ನೀರಿನ ಪದರಕ್ಕೆ ಬಡಿದು ವಾಪಸ್ ಬರುತ್ತೆ ಹೊರತು ಸಬ್ಮರೀನ್ ಇರೋದು ನಮಗೆ ಗೊತ್ತೇ ಆಗಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇರೋ ಒಂದೇ ದಾರಿ ಅಂದ್ರೆ ನಮ್ಮ ಸೆನ್ಸಾರ್ಗಳನ್ನ ಸಮುದ್ರದ ಮೇಲ್ಭಾಗದಲ್ಲಿ ಇಡೋ ಬದಲು ಸಮುದ್ರದ ತಳದಲ್ಲೇ ಫಿಕ್ಸ್ ಮಾಡೋದು. ಇದನ್ನೇ ಭಾರತ ಈಗ ಮಾಡೋಕೆ ಮುಂದಾಗಿದೆ. ಸಮುದ್ರದೊಳಗಿನ ಯುದ್ಧ ತಂತ್ರಜ್ಞಾನದಲ್ಲಿ ಎಕ್ಸ್ಪರ್ಟ್ ಆಗಿರೋ ಡಿಆರ್ಡಿಒ ಅಂಡರ್ನಲ್ಲಿ ಬರೋ ಕೊಚ್ಚಿ ಮೂಲದ NPOL ಅಥವಾ ನೇವಲ್ ಫಿಸಿಕಲ್ ಅಂಡ್ ಓಷನೋಗ್ರಾಫಿಕ್ ಲ್ಯಾಬೊರೇಟರಿ ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಕೈ ಹಾಕಿದೆ. ಈ ಹೊಸ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲಿಗೆ ಸಮುದ್ರದ ತಳದಲ್ಲಿ ಸ್ಪೆಷಲ್ ಸೆನ್ಸಾರ್ಗಳನ್ನ ಅಳವಡಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ಮಾಹಿತಿ ತರೋಕೆ ಸಮುದ್ರದ ತಳದಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಹೈ ಸ್ಪೀಡ್ ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನ ಹಾಕ್ತಾರೆ. ಈ ಕೇಬಲ್ಗಳಿಗೆ ಸ್ವಲ್ಪ ದೂರದಲ್ಲಿ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿರೋ ಹೈಡ್ರೋಫೋನ್ಗಳನ್ನ ಹಾಕ್ತಾರೆ. ಹೈಡ್ರೋಫೋನ್ ಅಂದ್ರೆ ನೀರೊಳಗಡೆ ಇರೋ ಸ್ಪೆಷಲ್ ಮೈಕ್ರೋಫೋನ್. ಜಗತ್ತಿನ ಯಾವುದೇ ಸಬ್ಮರೀನ್ ಎಷ್ಟೇ ಸೈಲೆಂಟ್ ಆಗಿ ಬಂದ್ರೂ ಅದರ ಇಂಜಿನ್, ನ್ಯೂಕ್ಲಿಯರ್ ರಿಯಾಕ್ಟರ್, ಪ್ರೊಪೆಲ್ಲರ್ ತಿರುಗೋ ಸೌಂಡ್ ಮತ್ತು ನೀರನ್ನ ಸೀಳ್ಕೊಂಡು ಬರೋವಾಗ ಒಂದು ಪರ್ಟಿಕ್ಯುಲರ್ ಶಬ್ದ ಬಂದೇ ಬರುತ್ತೆ. ಮನುಷ್ಯರ ಫಿಂಗರ್ ಪ್ರಿಂಟ್ ಹೇಗೆ ಬೇರೆ ಬೇರೆ ಇರುತ್ತೋ ಹಾಗೇನೆ ಪ್ರತಿಯೊಂದು ಸಬ್ಮರೀನ್ಗೂ ಅದರದೇ ಆದ ಯುನಿಕ್ ಸೌಂಡ್ ಇರುತ್ತೆ. ಇದನ್ನ ಅಕೌಸ್ಟಿಕ್ ಸಿಗ್ನೇಚರ್ ಅಂತಾರೆ. ಸಮುದ್ರದ ತಳದಲ್ಲಿರೋ ಈ ಹೈಡ್ರೋಫೋನ್ಗಳು ಆ ಶಬ್ದನ ಕ್ಯಾಚ್ ಮಾಡಿ ತಕ್ಷಣ ಆ ಡೇಟಾನ ಕೇಬಲ್ ಮೂಲಕ ನಮ್ಮ ನೌಕಾಪಡೆಯ ಕಮಾಂಡ್ ಸೆಂಟರ್ಗೆ ಕಳಿಸ್ತವೆ. ಅಲ್ಲಿರೋ ಸೂಪರ್ ಕಂಪ್ಯೂಟರ್ಗಳು ಮತ್ತೆ ಲೇಟೆಸ್ಟ್ AI ಸಾಫ್ಟ್ವೇರ್ಗಳು ಆ ಶಬ್ದದ ಡೇಟಾಬೇಸ್ ಅನ್ನ ಮ್ಯಾಚ್ ಮಾಡ್ತವೆ. ಬರೀ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಯಾವ ದೇಶದ ಸಬ್ಮರೀನ್, ಅದರ ಸ್ಪೀಡ್ ಎಷ್ಟು ಮತ್ತೆ ಅದು ಯಾವ ಡೈರೆಕ್ಷನ್ ನಲ್ಲಿ ಹೋಗ್ತಿದೆ ಅಂತ ಪಕ್ಕಾ ಸ್ಕ್ರೀನ್ ಮೇಲೆ ತೋರಿಸ್ತವೆ. ಶತ್ರುಗಳ ಸಬ್ಮರೀನ್ ಕಣ್ಣಿಗೆ ಕಾಣದೇ ಇದ್ರೂ ಬರೀ ಅದರ ಸೌಂಡ್ ಇಟ್ಕೊಂಡು ಇಡೀ ಜಾತ್ಕಾನೆ ಹೊರತೆಗಿಬಹುದು. ಈಗ ಅದನ್ನೇ ಭಾರತ ಮಾಡ್ತಿದೆ. ಇನ್ನು ಭಾರತ ಈ ಸೆನ್ಸಾರ್ ನೆಟ್ವರ್ಕ್ ಅನ್ನ ಎಲ್ಲಿ ಅಳವಡಿಸುತ್ತೆ ಅನ್ನೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಕೇವಲ ನಮ್ಮ ಮುಂಬೈ, ಕಾರವಾರ ಅಥವಾ ವೈಜಾಗ್ ಕರಾವಳಿಯಲ್ಲಿ ಇದನ್ನ ಹಾಕಿದ್ರೆ ಸಾಲದು. ಭಾರತದ ಅಸಲಿ ಟಾರ್ಗೆಟ್ ಇರೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಆಗ್ನೇಯ ಏಷ್ಯಾದ ಜಲಸಂಧಿಗಳ ಮೇಲೆ. ನಾವು ಭೂಪಟನ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ಚೀನಾದ ಯಾವುದೇ ಹಡಗು ಅಥವಾ ಜಲಂತರ್ಗಾಮಿ ತನ್ನ ದೇಶದಿಂದ ಹಿಂದೂ ಮಹಾಸಾಗರಕ್ಕೆ ಎಂಟ್ರಿ ಕೊಡಬೇಕು ಅಂದ್ರೆ ಮಲಕ್ಕಾ ಜಲಸಂಧಿ, ಸುಂದಾ ಜಲಸಂಧಿ ಅಥವಾ ಲೊಂಬೋಕ್ ಜಲಸಂಧಿ ಅನ್ನೋ 3 ಸಣ್ಣ ದಾರಿಗಳ ಮೂಲಕನೇ ಬರಬೇಕು. ಈ 3 ಜಲಸಂಧಿಗಳು ಓಪನ್ ಆಗೋದೇ ನಮ್ಮ ಅಂಡಮಾನ್ ದ್ವೀಪಗಳ ಹತ್ರ. ಅದಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಂಡಮಾನ್ ದ್ವೀಪಗಳನ್ನ ಭಾರತದ ಮುಳುಗದ ವಿಮಾನವಾಹಕ ನೌಕೆ ಅಂತಾನೆ ಕರೀತಾರೆ. ಅದು ಬಂಗಾಳ ಕೊಲ್ಲಿಯ ಮಧ್ಯೆ ಪ್ರಕೃತಿಯೇ ನಮಗೆ ಕೊಟ್ಟಿರೋ ಒಂದು ಬೃಹತ್ ಕೋಟೆ. ಭಾರತ ಈಗ ಇದೇ ಅಂಡಮಾನ್ ದ್ವೀಪಗಳ ಸುತ್ತಮುತ್ತ ಮತ್ತು 10 ಡಿಗ್ರಿ ಚಾನಲ್ನಲ್ಲಿ ಸಮುದ್ರದ ತಳದಲ್ಲಿ ಈ ಸೆನ್ಸಾರ್ಗಳನ್ನ ಹಾಕಿ ಒಂದು ಅಗೋಚರ ಗೋಡೆ ಕಟ್ತಿದೆ. ಇದರ ಅರ್ಥ ಇಷ್ಟೇ, ಚೀನಾದ ಯಾವುದೇ ಸಬ್ಮರೀನ್ ಮಲಕ್ಕಾ ಅಥವಾ ಸುಂದಾ ಸ್ಟ್ರೇಟ್ ದಾಟಿ ಹಿಂದೂ ಮಹಾಸಾಗರಕ್ಕೆ ಕಾಲಿಟ್ರೆ ಸಾಕು, ನಮ್ಮ ಕಂಟ್ರೋಲ್ ರೂಮ್ನಲ್ಲಿ ಅಂತ ಅಲಾರಾಂ ಶುರುವಾಗುತ್ತೆ. ಒಮ್ಮೆ ಶತ್ರು ಸಬ್ಮರೀನ್ ಎಲ್ಲಿ ಬರ್ತಿದೆ ಅಂತ ನಮಗೆ ಲಾಕ್ ಆಯಿತು ಅಂದ್ರೆ ನಮ್ಮ ಅಂಡಮಾನ್ ದ್ವೀಪಗಳಲ್ಲೇ ಇರೋ P-8I ಪೋಸಿಡಾನ್ ಅನ್ನೋ ಸಬ್ಮರೀನ್ ಯುದ್ಧ ವಿಮಾನಗಳು ತಕ್ಷಣವೇ ಹಾರಿ ಆ ಜಾಗದ ಮೇಲೆ ತೇಲೋ ಸೆನ್ಸಾರ್ಗಳು ಮತ್ತೆ ಟಾರ್ಪಿಡೋಗಳನ್ನ ಡ್ರಾಪ್ ಮಾಡಿ ಆ ಸಬ್ಮರೀನ್ ಅನ್ನ ಕ್ಷಣಾರ್ಧದಲ್ಲಿ ಮುಳುಗಿಸಬಹುದು. ಹಾಗಂತ ಇದನ್ನ ನಾವು ಮಾತ್ರ ಮಾಡ್ತಿಲ್ಲ. ಚೀನಾದ ಕಳ್ಳಾಟ ತಡೆಯೋಕೆ ಅಮೆರಿಕ ಮತ್ತೆ ಜಪಾನ್ ಜಂಟಿಯಾಗಿ ಈಗಾಗಲೇ ತಮ್ಮದೇ ಆದ ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡಿವೆ. ಇದನ್ನ ಫಿಶ್ ಹುಕ್ ನೆಟ್ವರ್ಕ್ ಅಂತ ಕರೀತಾರೆ. ಜಪಾನ್ ಕರಾವಳಿಯಿಂದ ಹಿಡಿದು ತೈವಾನ್, ಫಿಲಿಪೀನ್ಸ್ ವರೆಗೂ ಅಮೆರಿಕ ಸಮುದ್ರದ ತಳದಲ್ಲಿ ಇಂಥದ್ದೇ ಸಾವಿರಾರು ಸೆನ್ಸಾರ್ಗಳನ್ನ ಹಾಕಿದೆ. ಚೀನಾದ ಸಬ್ಮರೀನ್ಗಳು ಪೆಸಿಫಿಕ್ ಮಹಾಸಾಗರಕ್ಕೆ ಹೋಗದ ಹಾಗೆ ತಡೆಯೋದು ಇದರ ಮೇನ್ ಉದ್ದೇಶ. ಈಗ ಭಾರತ ಮಾಡ್ತಿರೋ ಈ ನೆಟ್ವರ್ಕ್ ಕೂಡ ಅಮೆರಿಕ, ಜಪಾನ್ನ ಅದೇ ಫಿಶ್ ಹುಕ್ ನೆಟ್ವರ್ಕ್ನ ಕಂಟಿನ್ಯೂಯೇಷನ್ ಆಗೋ ಚಾನ್ಸಸ್ ಹೆಚ್ಚಿದೆ. ಯಾಕಂದ್ರೆ ಈ 3 ದೇಶಗಳು ಕ್ವಾಡ್ ಗುಂಪಲ್ಲಿವೆ. ಕ್ವಾಡ್ ರಚನೆಯಾಗಿರೋದೇ ಚೀನಾವನ್ನ ಕೌಂಟರ್ ಮಾಡೋಕೆ. ಹೀಗಾಗಿ ಇಲ್ಲಿ ನಮಗೆ ಕ್ವಾಡ್ ದೇಶಗಳು ಕೂಡ ಸಪೋರ್ಟ್ ಮಾಡಬಹುದು. ಅಲ್ಲದೆ ಚೀನಾ ಎಷ್ಟೋ ವರ್ಷಗಳಿಂದ ಭಾರತನ ಸುತ್ತುವರಿಯೋಕೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಥವಾ ಮುತ್ತಿನ ಹಾರ ಅನ್ನೋ ತಂತ್ರ ಮಾಡ್ತಿದೆ. ಪಾಕಿಸ್ತಾನದ ಗ್ವಾದರ್, ಶ್ರೀಲಂಕಾದ ಹಂಬನ್ಟೋಟ, ಬಾಂಗ್ಲಾದೇಶದ ಚಿತ್ತಗಾಂಗ್, ಮಯನ್ಮಾರ್ನ ಸಿಟ್ವೆ ಹೀಗೆ ನಮ್ಮ ಸುತ್ತಮುತ್ತ ಇರೋ ದೇಶಗಳ ಪೋರ್ಟ್ಗಳನ್ನ ಲೀಸ್ಗೆ ತಗೊಂಡು ಭಾರತನ ಬ್ಲಾಕ್ ಮೇಲ್ ಮಾಡೋ ಪ್ಲಾನ್ ಅವರದ್ದು. ಅಲ್ಲದೆ ಇತ್ತೀಚೆಗೆ ಬಾಂಗ್ಲಾದೇಶದ ಮೊಂಗ್ಲಾ ಪೋರ್ಟ್ ಪ್ರಾಜೆಕ್ಟ್ ಅನ್ನ ಚೀನಾಗೆ ವಹಿಸಲಾಗಿದೆ. ಇದಕ್ಕೆ ಕೌಂಟರ್ ಆಗಿ ಭಾರತ ಮಾಡಿರೋ ಪ್ಲಾನೇ ನೆಕ್ಲೆಸ್ ಆಫ್ ಡೈಮಂಡ್ಸ್. ಈ ಸೀಬೆಡ್ ಕೇಬಲ್ ನೆಟ್ವರ್ಕ್ ಆ ವಜ್ರದ ಹಾರದ ಅತಿ ಮುಖ್ಯವಾದ ಪಾರ್ಟ್.
ನಾಳೆ ಏನಾದ್ರೂ ಯುದ್ಧದ ಪರಿಸ್ಥಿತಿ ಬಂದ್ರೆ ಪಾಕಿಸ್ತಾನದ ಸಬ್ಮರೀನ್ಗಳು ಮುಂಬೈ ಕಡೆ ಬರೋದಕ್ಕೂ ಮುಂಚೆನೆ ಅಥವಾ ಚೀನಾದ ಹಡಗುಗಳು ಚೆನ್ನೈ ಕಡೆ ಬರೋದಕ್ಕೂ ಮೊದಲೇ ನಮ್ಮ ಸಮುದ್ರದ ತಳದ ಸೆನ್ಸಾರ್ಗಳು ಅವರನ್ನ ಟ್ರ್ಯಾಕ್ ಮಾಡಬಹುದು. ಇನ್ನು ಸ್ನೇಹಿತರೆ, ನಿಮ್ಮಲ್ಲೊಂದು ಸಣ್ಣ ಮನವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗ್ಬೋದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯ್ನ್ ಆಗಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾಗೆ ನೋಡಿದ್ರೆ ಸಮುದ್ರದ ತಳದಲ್ಲಿ ಕೇಬಲ್ ಮತ್ತೆ ಸೆನ್ಸಾರ್ ಹಾಕೋ ಈ ಐಡಿಯಾ ಏನು ಹೊಸ್ತಲ್ಲ. 1950ರ ಟೈಮ್ನಲ್ಲಿ ಅಂದ್ರೆ ಕೋಲ್ಡ್ ವಾರ್ ಪೀಕ್ನಲ್ಲಿದ್ದಾಗ ಅಮೆರಿಕ ರಷ್ಯಾನ ಕಟ್ಟಿ ಹಾಕೋಕೆ ಈ ಟೆಕ್ನಾಲಜಿ ಕಂಡುಹಿಡಿದಿತ್ತು. ಇದನ್ನ ಸೌಂಡ್ ಸರ್ವೆಲೆನ್ಸ್ ಸಿಸ್ಟಮ್ ಅಥವಾ ಸಾಸಸ್ ಅಂತ ಕರೀತಾರೆ. ರಷ್ಯಾದ ಸಬ್ಮರೀನ್ಗಳು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಬರಬೇಕು ಅಂದ್ರೆ ಜಿಐಯುಕೆ ಗ್ಯಾಪ್ ಅನ್ನೋ ಒಂದು ಸಣ್ಣ ಸಮುದ್ರ ಮಾರ್ಗನ ಕ್ರಾಸ್ ಮಾಡಲೇಬೇಕಿತ್ತು. ಅಮೆರಿಕ ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸಿ ಆ ಇಡೀ ಜಾಗದ ಸಮುದ್ರದ ತಳದಲ್ಲಿ ಸಾವಿರಾರು ಮೈಕ್ರೋಫೋನ್ಗಳನ್ನ ಫಿಕ್ಸ್ ಮಾಡಿತ್ತು. ರಷ್ಯಾದ ಸಬ್ಮರೀನ್ ಆ ಕಡೆ ಬಂದ್ರೆ ಸಾಕು, ಅಮೆರಿಕದ ಕಂಟ್ರೋಲ್ ರೂಮ್ನಲ್ಲಿ ಅಲಾರಾಂ ಹೊಡಿತಿತ್ತು. ದಶಕಗಳ ಕಾಲ ರಷ್ಯಾಗೆ ತಾವು ಹೇಗೆ ಸಿಕ್ಬೀಳ್ತಿದ್ದೀವಿ ಅನ್ನೋದೇ ಗೊತ್ತಿರಲಿಲ್ಲ. ಈಗ ಭಾರತ ಕೂಡ ಇದೇ ತರ ಸಮುದ್ರದ ತಳದಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ಹೈ ಸ್ಪೀಡ್ ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನ ಹಾಕೋಕೆ ಮುಂದಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಭಾರತದ ಭೌಗೋಳಿಕ ಅನಿವಾರ್ಯತೆಯನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಂಡರ್ ವಾಟರ್ ಸೆಕ್ಯೂರಿಟಿಯಲ್ಲಿ ನಾವು ಇನ್ನಷ್ಟು ಬಲಶಾಲಿಯಾಗಬೇಕಿದೆ. ಭಾರತದ ಬಳಿ ಸದ್ಯಕ್ಕೆ ಐಎನ್ಎಸ್ ಅರಿಹಂತ್ ಮತ್ತು ಐಎನ್ಎಸ್ ಅರಿಘಾಟ್ನಂತಹ ಬಲಿಷ್ಠ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಇವೆ ನಿಜ. ಆದ್ರೆ ಶತ್ರುಗಳ ಹಡಗು ಮತ್ತು ಜಲಂತರ್ಗಾಮಿಗಳನ್ನ ಸಮುದ್ರದ ಆಳದಲ್ಲಿ ಬೆನ್ನಟ್ಟಿ ಹೊಡೆಯೋ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರೀನ್ ಸದ್ಯಕ್ಕೆ ನಮ್ಮಲ್ಲಿಲ್ಲ. ರಷ್ಯಾದಿಂದ ಲೀಸ್ಗೆ ಬರಬೇಕಿದ್ದ ಚಕ್ರ 3 ಸಬ್ಮರೀನ್ ಕೂಡ ತಡವಾಗಿದೆ. ಇತ್ತೀಚೆಗಷ್ಟೇ ಪ್ರಾಜೆಕ್ಟ್ 75 ಅಡಿಯಲ್ಲಿ 6 ಹೊಸ ಕಲ್ವರಿ ಕ್ಲಾಸ್ ಸಬ್ಮರೀನ್ಗಳು ಸೇನೆ ಸೇರಿವೆಯಾದರೂ ನಮ್ಮ ನೌಕಾಪಡೆಯಲ್ಲಿರುವ ಉಳಿದ ರಷ್ಯನ್ ಮತ್ತು ಜರ್ಮನ್ ಸಬ್ಮರೀನ್ಗಳು ಹಳೇದಾಗ್ತಿವೆ. ಚೀನಾ ಪಾಕಿಸ್ತಾನವನ್ನ ಎದುರಿಸೋದಕ್ಕೆ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯ ಸಬ್ಮರೀನ್ಗಳ ಅಗತ್ಯ ಇದೆ. ಇನ್ನು ಇತ್ತೀಚೆಗಷ್ಟೇ ಕ್ಯಾಬಿನೆಟ್ ಅನುಮೋದನೆ ನೀಡಿರೋ 40,000 ಕೋಟಿ ರೂಪಾಯಿ ವೆಚ್ಚದ 2 ಸ್ವದೇಶಿ SSN ಸಬ್ಮರೀನ್ ಪ್ರಾಜೆಕ್ಟ್ ಹಾಗೂ ಪ್ರಾಜೆಕ್ಟ್ 75 ನಡಿ ಬರಲಿರೋ ಹೊಸ ಸಬ್ಮರೀನ್ಗಳು ಸಂಪೂರ್ಣವಾಗಿ ರೆಡಿಯಾಗಿ ನಮ್ಮ ಕೈ ಸೇರೋಕೆ ಕನಿಷ್ಠ 7 ರಿಂದ 10 ವರ್ಷಗಳೇ ಬೇಕು. ಶತ್ರುಗಳನ್ನ ನೀರೊಳಗೆ ಸದ್ದಿಲ್ದೆ ಬೇಟೆಯಾಡೋದಕ್ಕೆ ಸಬ್ಮರೀನ್ಗಳೇ ಬೆಸ್ಟ್. ಆದ್ರೆ ನಮ್ಮಲ್ಲಿ ಅವುಗಳ ಕೊರತೆ ಇರೋದ್ರಿಂದ ಸದ್ಯಕ್ಕೆ ನಾವು ಕಣ್ಗಾವಲಿಗಾಗಿ P-8I ವಿಮಾನ, MH-60R ಹೆಲಿಕಾಪ್ಟರ್ ಹಾಗೂ ಯುದ್ಧ ನೌಕೆಗಳನ್ನೇ ಹೆಚ್ಚಾಗಿ ಅವಲಂಬಿಸಿದ್ದೀವಿ. ನೌಕಾಪಡೆಗೆ ಇರೋ ಈ ಗಂಭೀರ ಕೊರತೆನ ಬ್ಯಾಲೆನ್ಸ್ ಮಾಡೋಕೆ ಸಮುದ್ರದ ತಳದಲ್ಲಿ ಫಿಕ್ಸ್ ಆಗೋ ಸೀಬೆಡ್ ಸೆನ್ಸಾರ್ ನೆಟ್ವರ್ಕ್ ಭಾರತಕ್ಕೆ ಅತಿ ದೊಡ್ಡ ಗೇಮ್ ಚೇಂಜರ್ ಆಗಲಿದೆ. ಸಬ್ಮರೀನ್ಗಳ ಕೊರತೆಯನ್ನ ಈ ಟೆಕ್ನಾಲಜಿ ಮೂಲಕ ಮುಚ್ಚಿ ಹಾಕ್ತಿರೋ ಐಡಿಯಾ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.